ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ನೋಟಿಫಿಕೇಷನ್ ಆನ್ ಮಾಡಿ. ನೋಟಿಫಿಕೇಷನ್ ಆನ್ ಮಾಡಿದ್ರೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು. ಹಾಗೆ ಈ ಒಂದು ಆ್ಯಪಲ್ಲಿ ನನ್ನ ಇಷ್ಟವಾದ ಬ್ರೆಡ್ ಇದೆಲ್ಲ ನಾನು ಆರ್ಡ್ರ್ ಮಾಡಿದ್ದೆ. ಖಾಲಿಯಾಗಿತ್ತು. ಎಷ್ಟು ಬೇಗ ಆರ್ಡ್ರ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ವಾವ್, ಬೇಕಾಗಿತ್ತು ನನಗೆ. ತುಂಬ ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತು. ಇದು ಚಿಕ್ಕವನ ಕಡೆ ಸಪೋಟೊ. ತುಂಬ ತಿಂತೀನಿ ನಾನು. ಇದು ಚಿಕ್ಕು ಅಲ್ಲಿ ಕೂಡ ಆರ್ಡರ್ ಮಾಡಿದ್ದೆ. ಬೇಗನೆ ಬಂದು ಸಿಕ್ಬಿಡುತ್ತೆ ನಮಗೆ. ಆರ್ಡ್ರ್ ಮಾಡಿದ್ದು ಒಂದು 20 ಮಿನಿಟ್ಸಲ್ಲಿ ಇಷ್ಟೆಲ್ಲ ಐಟಮ್ ಬಂತು. ಆದರೆ ಎಮರ್ಜೆನ್ಸಿ ಬೇಕು, ಏನಾದರೂ ತಿನ್ನಬೇಕು ಅಂದರೆ ಆರ್ಡ್ರ್ ಮಾಡಿದರೆ ಬಂದುಬಿಡುತ್ತೆ. ಇದು ತೊಳ್ಕೊಂಡು ತಿಂದರೆ ಆಯಿತು. ಈ ಬ್ರೆಡ್ಡ ಯಾವಾಗಲೂ ತೊಗೊಳ್ತೀನಿ ನಾನು. ಇದರಲ್ಲಿ ಸ್ವೀಟ್ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ನನಗಂತೂ ತುಂಬಾ ಇಷ್ಟ ಇದೆ ಬ್ರೆಡ್. ಇದು ಖಾಲಿ ಆಯಿತು, ಮತ್ತೆ ತೊಗೊಂಡೆ. ನನ್ನ ಫೇವ್ರೇಟ್. ಇಷ್ಟನ್ನು ಆರ್ಡರ್ ಮಾಡಿದ್ದೆ, ಬಂದಾಯಿತು. ಈಗ ರಾಗಿ ಮಾಲ್ಟ್ ಇದೆ, ಕುಡಿದು. ಮೀಶೋ ಆ್ಯಪಲ್ಲಿ ಸುಮಾರು ಐಟಮ್ನ ಆರ್ಡರ್ ಮಾಡಿದ್ದೆ. ಬಟ್ ಅದನ್ನು ಎಲ್ಲವನ್ನೂ ಓಪನ್ ಮಾಡಿ ನೋಡಿದ್ದೀನಿ. ಬಟ್ ಇದನ್ನು ಮಾತ್ರ ನಾನು ಓಪನ್ ಮಾಡಿರಲಿಲ್ಲ. ಇದೇನೂ ಇಲ್ಲ ಮನೆಗೆ ಐಟಮ್ಮು. ಬಟ್ ನೋಡಿದ್ರೂ ಕೂಡ ನಾನು ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಮಾಡಿಬಿಡೋಣ ಅಂತೇಳಿ ನೈಟು ಮಾಡಿದೆ ಕೂತ್ಕೊಂಡು. ಇದು ಗೋಡೆಗಳನ್ನೆಲ್ಲ ಹೋಲ್ ಮಾಡಬೇಕು ಅಂತ ಹೇಳಿ ನನಗೆ ಇಷ್ಟ ಇಲ್ಲ. ಹಾಗಾಗಿ ಈ ಥರ ನಾವು ಕ್ಲಿಪ್ಸ್ಗಳನ್ನ ಇಟ್ಕೊಂಡ್ರೆ ಏನಾದರೂ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಮಾಡಿದೆ. ಗೋಡೆಗಳಿಗೆ ಅಂಟಿಸೋದು ಎಮರ್ಜೆನ್ಸಿ ಇರಲಿ ಮನೆಗೆ ಅಂತ ಹೇಳಿ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಲ್ರಿಗೂ ಯೂಸ್ ಇರೋವಂಥದ್ದೇ, ಎಲ್ಲರ ಮನೆಗೂ ಬೇಕಾಗುತ್ತೆ. ಏನೋ ಮನೆಗೆ ಡ್ರಿಲ್ ಮಾಡೋದೇ ಬೇಡ ನಾವು. ಗೋಡೆಗಳಿಗೆ ಹುಕ್ಕು ಹೇಳೋಕ್ಕೆ ಬರ್ತಾಯಿಲ್ಲ ನೋಡಿ. ಗೋಡೆಗಳಿಗೆ ಹುಕ್ಕು ನೋಡಿ, ಈ ಥರ ಏನಾದರೂ ಅಂಟಿಸ್ಕೊಂಡು ನೇತು ಹಾಕೋದಕ್ಕೆ ಚೆನ್ನಾಗತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಈ ಥರ ಒಂದು 10 ಪೀಸಸ್ ಬಂದಿದೆ ನೋಡಿ. ಹೋಲ್ ಮಾಡೋ ಹೋಗೋದೇ ಬೇಡ, ಸ್ಟಿಕ್ಕರ್ ಇರುತ್ತೆ, ಅಂಟಿಸಿದ್ರೆ ಆಯಿತು. ಈ ಥರ ಡೋರ್ಗಳಿಗೆ ಏನಾದರೂ ನೇತು ಹಾಕೋಂಥ ಟೈಮ್ ಬಂದರೆ ಇವು ಅಂಟಿಸ್ಕೊಂಡ್ರೆ ಆಯಿತು. ತುಂಬ ಯೂಸ್ಫುಲ್ ಅನಿಸುತ್ತೆ. ಹಾಗಾಗಿ ಆರ್ಡ್ರ್ ಮಾಡಿದೆ. ಅದಾದಮೇಲೆ ನೋಡಿ, ಇಲ್ಲಿ ನೋಡಿ ಚೆನ್ನಾಗಿದೆ. 10 ಪೀಸಸ್ ಏನೋ ಬಂದಿದೆ. ಇದು ಬೇಕಾಗುತ್ತೆ ನನಗೆ ಅಂತ ಹೇಳಿ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದರೂ ಗೋಡೆಗಳಿಗೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ತೀನಿ. ಚೆನ್ನಾಗಿದೆ ನೋಡಿ. ಅದಾದಮೇಲೆ ಹಾಗೆ ಬರ್ತಾ ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ. ತರಕಾರಿ, ಅದರಲ್ಲಿ ಒಂದು ಪಪ್ಪಾಯ ಹಣ್ಣು ತೊಗೊಂಡು ಬಂದೆ. ಹಣ್ಣುಗಳನ್ನು ತಿಂತಾ ಇರಬೇಕು ಆಗಾಗ. ಹಾಗಾಗಿ ತುಂಬ ದಿನ ಆಯಿತು ಯಾವ ಹಣ್ಣು ತಂದಿರಲಿಲ್ಲ. ತಂದು ನೆಕ್ಸ್ಟ್ ಡೇ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ತಿನ್ನಬೇಕು. ಅದರಲ್ಲೂ ಪಪ್ಪಾಯ ತುಂಬ ಒಳ್ಳೆಯದು. ಯಾವಾಗಲೂ ಹೇಳ್ತಾ ಇರ್ತಾರೆ, ದೊಡ್ಡವರೆಲ್ಲ ಹೇಳ್ತಾಯಿದ್ರು ಪಪ್ಪಾಯ ಹಣ್ಣು ತುಂಬ ಕಣ್ಣಿಗೆ ಒಳ್ಳೆಯದು ತಿಂದರೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಕೂಡ ತುಂಬಾ ಒಳ್ಳೆಯದು. ತುಂಬ ಹಣ್ಣಾಗಿತ್ತು ಕೂಡ. ಅವರು ಆಲ್ರೆಡಿ ಇವತ್ತೇ ತಿನ್ನಬೇಕು ಅಂತ ಹೇಳಿದರು.
ತರಕಾರಿ ಅಂಗಡಿಲಿ ತುಂಬ ಹಣ್ಣಾಗಿದೆ ಅಂತ ಹೇಳಿ ನಾನು ಮಾರ್ನಿಂಗ್ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ಬಿಟ್ಟು ಏನಾದರೂ ತಿನ್ನುವ ಅಂತ ಹೇಳಿ ಪಪ್ಪಾಯ ಹಣ್ಣು ಹೆಚ್ಕೊಂಡೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ, ತುಂಬ ಹಣ್ಣಾಗಿತ್ತು. ಇದು ಕಣ್ಣಿಗೆ ತುಂಬ ಒಳ್ಳೆಯದು ಪಪ್ಪಾಯ ಹಣ್ಣು, ಮತ್ತು ಹೆಣ್ಮಕ್ಳಿಗೆ ಬಹಳಷ್ಟು ಇದರಿಂದ ಉಪಯೋಗ ಇದೆ. ಯಾವಾಗಲೂ ಇದೆಲ್ಲ ದುಡ್ಡು ಕೊಟ್ಟು ತಿನ್ನೋ ಹಾಗಿಲ್ಲ ಹಳ್ಳಿ ಕಡೆ ಅಥವಾ ನಮ್ಮೂರ ಕಡೆ. ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತಿನ್ನೋ ಅಂಥ ಪರಿಸ್ಥಿತಿ ಬಂದಿದೆ, ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ಪಪ್ಪಾಯ ಹಣ್ಣು ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಆದಷ್ಟು ನಾವು ಬ್ಯೂಟಿ ಪಾರ್ಲರು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಮುಖನ ನ್ಯಾಚುರಲ್ಲಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡಬೇಕು. ಮತ್ತು ಪಿಂಪಲ್ಸ್ ಆಗೋದಕ್ಕೂ ಕೂಡ ಮನೆಯಲ್ಲೇ ಇರೋಂಥ ಹಣ್ಣುಗಳ್ನ ಎಲ್ಲ ಬಳಸಿ ನಾವು ಫೇಶಿಯಲ್ ಮಾಡ್ತೀವಿ. ನಾವು ಇದೆಲ್ಲ ಟಿಪ್ಸು ನಾವು ಹಾಸ್ಟ್ಲಲ್ಲಿದ್ದಾಗ ಎಲ್ಲ ಫ್ರೆಂಡ್ಸು ಕೂತ್ಕೊಂಡಾಗ ಹಣ್ಣುಗಳನ್ನ ಯೂಸ್ ಮಾಡ್ತಾಯಿದ್ವಿ. ಕಡಲೆ ಹಿಟ್ಟು, ಬಾಳೆಹಣ್ಣು, ಇದರಿಂದ ಏನೇನೋ ಫೇಶಿಯಲ್ ಬರುತ್ತೋ ನಾವು ಯಾವಾಗಲೂ ತುಂಬ ಯೂಸ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್ಗಳೆಲ್ಲ ಪಪ್ಪಾಯ ಹಣ್ಣು ತಿಂದು ಒಂದು ಸ್ವಲ್ಪ ಇಟ್ಕೊಳ್ತಿದ್ವಿ, ಅದರಲ್ಲೇ ಎಲ್ಲರೂ ಒಂದು ಸ್ವಲ್ಪ ತಗೊಂಡು ಹಚ್ಕೊಂಡು ಎಲ್ಲರೂ ಕೂತ್ಕೊಳ್ತಾಯಿದ್ವಿ. ಚೆನ್ನಾಗಿರೋದು ಅದೆಲ್ಲರಿಗೂ ಗೊತ್ತು ನಮ್ಮ ಫ್ರೆಂಡ್ಸಿಗೆ. ನಾನು ಅಕ್ಕಿ ಹಿಟ್ಟು, ಬಾಳೆಹಣ್ಣು ಅದನ್ನು ಯೂಸ್ ಮಾಡಿನೇ ಪಿಂಪಲ್ಸ್ನ ತುಂಬ ಕಡಿಮೆ ಮಾಡ್ಕೊಂಡಿದ್ದು. ನಾವೆಲ್ಲರೂ ಹಚ್ಕೊಳ್ತಾಯಿದ್ವಿ ಹಾಸ್ಟೆಲಲ್ಲಿ ಇರುವಾಗ, ತುಂಬ ಯೂಸ್ ಮಾಡ್ತಿದ್ವಿ. ಇದನ್ನು ಈ ರೀತಿ ಉಳಿದ್ರೆ ಮನೇಲಿ ಪಪ್ಪಾಯ ಹಣ್ಣು ಫೇಶಿಯಲ್. ಅಂದರೆ ಹೊರಗಡೆ ಡ್ಯೂಟಿ ಮಾಡಿ ಬರುತ್ತೆ, ವೆಹಿಕಲ್ಸಲ್ಲೆಲ್ಲ ಬರ್ತೀವಲ್ಲ, ಡಸ್ಟ್ ಇರುತ್ತೆ. ಇದರ ಮನೇಲಿ ಯಾವ ಹಣ್ಣನ್ನ ತರ್ತೀವೋ ಇದು ತುಂಬ ಒಳ್ಳೆಯದು. ಹಣ್ಣುಗಳನ್ನು ಸುಮ್ಮನೆ ಬ್ಯೂಟಿ ಪಾರ್ಲರ್ಗೆ ದುಡ್ಡು ಹಾಳು ಮಾಡೋ ಬದಲಾಗಿ ಮನೆಯಲ್ಲೇ ಮಾಡ್ಕೊ. ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಟಿಪ್ಸ್ ಇದೆ. ಅಂದರೆ ಹಣ್ಣೇನೇನು ನಾನೇನು ಫೇಶಿಯಲಿಗೆ ಅಂತ ತಂದಿಲ್ಲ, ಬಟ್ ತಿನ್ನೋದಕ್ಕೆ ಅಂತ ತಂದಿದ್ದೆ. ತಿನ್ನಬೇಕಾದ್ರೆ ಸ್ವಲ್ಪ ಇಟ್ಕೊಂಡು ಈ ಥರ ನಾವು ಫ್ರೀ ಇದ್ದಾಗ ಒಂದು ಹಚ್ಚಿಬಿಟ್ಟು ಒಂದು 20 ನಿಮಿಷ ಬಿಟ್ಟು ಮುಖ ತೊಳೆದ್ರೆ ಚೆನ್ನಾಗಿರುತ್ತೆ. ಈ ಟೊಮೊಟೊನೂ ಆಯಿತು, ಟೊಮೊಟೊ ಹಣ್ಣಿಂದು ಮಾಡ್ಬೋದು. ಈ ಥರ ಮನೆಯಲ್ಲೇ ಇರೋವಂಥದ್ದು ಸ್ವಲ್ಪ ಒಂದು 20 ನಿಮಿಷ ಹಚ್ಚಿ ಬಿಟ್ಟರೆ ನಾವು ಪಿಂಪಲ್ಸು ಕಂಟ್ರೋಲ್ ಮಾಡ್ಬೋದು. ಡಸ್ಟು ತುಂಬಾ ನಾವು ಮುಖನ ಏನೋ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಚೆನ್ನಾಗಿರುತ್ತೆ ಇದು. ಉಳಿದಿರೋ ಹಣ್ಣುಗಳನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಸ್ವಲ್ಪ ಇಟ್ಕೊಂಡು ಈ ಥರ ಹಚ್ಕೊಂಡು ಕೆಲಸ ಮಾಡ್ಬೋದು. ನಾನು ಹಚ್ಕೊಂಡೆ ಈಗ ಕೆಲಸ ಮಾಡೋದು. 20 ನಿಮಿಷ ಬಿಟ್ಟು ಕೆಲಸ ಮಾಡ್ಕೊಂಡು ಬಂದು ಮುಖ ತೊಳೆದ್ಬಿಡ್ತೀನಿ. ಚೆನ್ನಾಗೋಗುತ್ತೆ. ಮತ್ತು ನಾವು ಡ್ಯೂಟಿ ಮಾಡಿ ಬರೋರು, ಬಸ್ಗಳಲ್ಲಿ ಓಡಾಡೋಂಥವ್ರು, ಡಸ್ಟ್ ಇರುತ್ತೆ ತುಂಬಾ, ಅದರಿಂದಾಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಡಸ್ಟಿಂದನೂ ಕೂಡ. ನಾವು ಈ ರೀತಿ ಮನೆಯಲ್ಲೇ ಟಿಪ್ಸ್ಗಳನ್ನು ಯೂಸ್ ಮಾಡ್ಬೋದು, ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಪಿಂಪಲ್ಸ್ ಮಾತ್ರ ಆ ಬಾಳೆಹಣ್ಣು, ಅಕ್ಕಿ ಹಿಟ್ಟು, ಹಾಲಲ್ಲೇ ಹೋಗಿರೋದು. ಇದಕ್ಕಿಂತ ಖರಾಬಾಗಿತ್ತು ನನ್ನ ಮುಖ. ಫೇಶಿಯಲ್ ನಾವು ಯಾವಾಗಲೂ ಹಚ್ಕೊಳ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ, ಹಾಗಾಗಿ ನನ್ನ ಪಿಂಪಲ್ಸ್ ಎಲ್ಲ ಕಡಿಮೆ ಆಯಿತು. ಇದೆಲ್ಲ ಹಚ್ಚೋದು ಕೂಡ ಪಿಂಪಲ್ಸ್ ಬರಬಾರ್ದು ಅನ್ನೋದಕ್ಕೆ ಅಷ್ಟೇ. ತುಂಬ ನೀಟಾಗಿ ಹಚ್ಕೊಂಡು 20 ನಿಮಿಷ ಬಿಟ್ಟು ಮುಖ ತೊಳೆದ್ಬಿಟ್ರೆ ಆಯಿತು. ಇದೇನೋ ನಾವು ಇದಕ್ಕೆ ಅಂತ ಎಕ್ಸ್ಟ್ರಾ ಹಣ್ಣು ತರಬೇಕಾಗಿಲ್ಲ, ಮನೆಗೆ ತರೋಂಥ ಹಣ್ಣನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ಆಯಿತು.
ಹಾಗೆ ಅಲ್ಲೇ ಯಾರೋ ಡೆತ್ ಆಗಿದ್ರು, ತಮಟೆ ಬರೆಸ್ತಾಯಿದ್ರು, ಅದು ನನಗೆ ಗೊತ್ತಿರಲಿಲ್ಲ. ಅದು ಸೌಂಡ್ ನೋಡಿ ಹೊರಗಡೆ ಬಂದು ನೋಡಿದ್ರೆ ಅದೆಲ್ಲಾರೋ ಡೆತ್ ಆಗಿದ್ರು ಅಂತ ಹೇಳಿ, ಅದಕ್ಕೋಸ್ಕರ ಇದು ನೋಡಿ ಸ್ವಲ್ಪ ಗಾಳಿಗೂ ಆಗುತ್ತೆ ಅಂತ ಹೇಳಿ ಬಂದೆ. ಇದಾದಮೇಲೆ ನೋಡಿ ನೆಕ್ಸ್ಟ್ ಡೇ ಸಂಜೆ ಹಂಗೆ ಅಂಗಡಿಗೆ ಏನಕ್ಕೋ ಅಂತ ಹೋದೆ. ಅಲ್ಲಿ ಬಟ್ಟೆ ಅಂಗಡಿ ಕಾಣ್ತು ಅಂದರೆ ಮುಗೀತು, ನಾನು ಏನಾದರೂ ಕೇಳ್ಕೊಂಡು ಬರ್ತೀನಿ. ಕೇಳ್ಕೊಂಡಂತೂ ಬರಲ್ಲ, ಏನಾದರೂ ತೊಗೊಂಡೇ ಬರ್ತೀನಿ. ಹಾಗೆ ಇದೇ ಶಾಪಲ್ಲಿ ನಮ್ಮ ಮನೆ ಹತ್ರನೇ ಇರೋಂಥ ಶಾಪಲ್ಲಿ ಇದು ಫಸ್ಟ್ ಟೈಮ್ ಹೋಗಿದ್ದೆ. ಏನಿದೆ ನೋಡ್ಕೊಂಡು ಬರೋಣ, ಫಸ್ಟ್ ಎಲ್ಲೇ ಆದರೂ ನೋಡ್ತೀನಿ ನಾನು ಏನಿದೆ ಏನಿಲ್ಲ ಅಂತ. ಎಮರ್ಜೆನ್ಸಿ ಏನಾದ್ರು ಬೇಕಾದಾಗ ಹೋಗೋ ಪರಿಸ್ಥಿತಿ ಬಂದರೆ ಹೋಗ್ಬೋದು ಅಂತ ಹೇಳಿ ಇಲ್ಲಿ ಲೆಗ್ಗಿನ್ಸು, ಟಾಪ್ಸು ಎಲ್ಲ ಇದ್ವು, ಸ್ಯಾರಿ ಕೂಡ ಇದ್ವು. ಹಾಗೆ ಆಂಟಿ ಹೇಳ್ತಾಯಿದ್ರು ಎಲ್ಲ ಇದೆ ಬನ್ನಿ ನೆಕ್ಸ್ಟ್ ಬರಬೇಕಾದ್ರೆ ಅಂಥೇಳಿ. ಅವರು ನನ್ನ ಇಂಪ್ರೆಸ್ ಮಾಡ್ತಿದ್ರು, ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ. ಟಾಪ್ಸ್ ನೋಡೋಣ ಅಂತ ಹೋದೆ, ಬಟ್ ಟಾಪ್ಸ್ ಏನು ಅಷ್ಟು ಲೈಕ್ ಆಗಲಿಲ್ಲ ನನಗೆ. ಹಾಗಾಗಿ ಹೋಗಿದ್ದೀನಲ್ಲ ಅಂತ ಹೇಳಿ ಹೇಗೋ ಒಂದು ಟಾಪ್ಸ್ ತೋರಿಸಿದ್ರು ನೋಡಿ. 350, 750, 850 ಹೇಳಿದ್ರು. ನಮಗೆ ಮಲ್ಲೇಶ್ವರಮೇ ಬೆಸ್ಟು, ಏಕೆಂದರೆ ಮಲ್ಲೇಶ್ವರಂ ಬಟ್ಟೆಗಳೇ ನಿಮಗೆ ಸಾಕು ಅಂತ ಅಂದ್ಕೊಂಡು ನಾನೇನೇ ತೊಗೊಳ್ಳಿಲ್ಲ. ಒಂದು ಲೆಗ್ಗಿನ್ಸ್ ಒಂದು ತೊಗೊಂಡೆ ಅಷ್ಟೇ. ಎಷ್ಟಾದರೂ ಲೆಗ್ಗಿನ್ಸ್ ಯೂಸ್ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಸೀರೆನ ಅವರು ತೋರಿಸಿದ್ರು, ತುಂಬಾ ಇಷ್ಟ ಆಯಿತು ಈ ಸೀರೆ. ಇದರಲ್ಲಿ ಗೋಲ್ಡ್ ಕಲರ್ ಒಂದು ತೋರಿಸಿದ್ರು, ಚೆನ್ನಾಗಿ ಕೂಡ ಇತ್ತು. 2 ಕಲರ್ ಇತ್ತು. ನಾನೇನು ಸೀರೆನ ಈಗ ಅವಶ್ಯಕತೆ ಇಲ್ಲ ಅಂತೇಳಿ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ. ಇದು 1300 ಹೇಳಿದ್ರು, ಚೆನ್ನಾಗಿ ಕೂಡ ಇದೆ. ನನಗೆ ಇಷ್ಟ ಆಯಿತು, ಬಟ್ ಹಾಕ್ಕೊಳ್ಳಲ್ಲಲ್ವ, ಏನಕ್ಕೆ ಸುಮ್ಮನೆ ತೊಗೊಳ್ಳೋಣ ನೆಕ್ಸ್ಟು ಅಂತ ಹೇಳಿ ಬಂದೆ. ಬಟ್ ಭಾಳಷ್ಟು ಇಷ್ಟ ಆಯಿತು. ಈ ಥರ ನೋಡಿ ಕಾಂಬಿನೇಷನ್ನು. ಈಗೆಲ್ಲ ಬಟ್ಟೆಗಳು ನೋಡ್ತಾಯಿದ್ರೆ ಬಟ್ಟೆ ಅಂಗಡಿ ಹೋದರೆ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಅವರು ಸ್ಯಾರಿಗಳನ್ನು ನನಗೆ ರೆಫರ್ ಮಾಡ್ತಾಯಿದ್ರು, ಇದು ತೊಗೊಳ್ಳಿ ಅಂತ. ನಾನು ಹಾಗೆ ನೋಡಿದೆ, ನನಗೆ ಇಷ್ಟ. ಬಟ್ ಸೀರೆಗಳಲ್ಲಿ ಈಗ ಡ್ರೆಸ್ ಇದ್ದರೆ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೋದು, ಸೀರೆ ಆದರೆ ತೊಗೊಂಡು ಹಾಗೆ ಇಡೋದು. ನನ್ನವಂತೂ ತುಂಬಾ ಸ್ಯಾರಿ ಇದೆ, ನೋಡ್ಕೊಂಡು ಹಾಗೆ ಬಂದೆ. ನಮ್ಮ ಮನೆ ಹತ್ರ ನಾಯಿನ ಹುಡುಗಿ ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದೆ. ಇದು ಮಲ್ಕೊಂಡೇ ಇರುತ್ತೆ ನಮ್ಮ ರೂಮ್ ಹತ್ರ, ಒಳ್ಳೆ ಫ್ರೆಂಡಾಗಿ ಕೂಡ ಆಗಿಬಿಟ್ಟಿದೆ, ನೋಡುತ್ತಾನೇ ಇರುತ್ತೆ ನನ್ನ. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನೋಟಿಫಿಕೇಷನನ್ನು ಆನ್ ಮಾಡಿ. ನೋಟಿಫಿಕೇಷನ್ ಆನ್ ಮಾಡಿದ್ರೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ, ಎಲ್ಲ ವಿಡಿಯೋನೂ ನೋಡ್ಬೋದು. ಇದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫೇಶಿಯಲ್ ಮಾಡಿ ಆದಮೇಲೆ ಫೇಸ್ ಈ ಥರ ಆಗಿದೆ. ಮದುವೆಗಳಿಗೆ ಏನಾದ್ರು ಫಂಕ್ಷನ್ನಿಗೆ ಹೋಗಬೇಕಾದ್ರೆ ಈ ಥರ ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಅಥವಾ 20 ನಿಮಿಷ ಮುಂಚೆ ಈ ಥರ ಮಾಡಿ ಹಚ್ಕೊಂಡ್ರೆ ಇನ್ನೂ ಸ್ಕಿನ್ನು ಗ್ಲೋ ಆಗುತ್ತೆ. ಈ ಥರ ಟ್ರೈ ಮಾಡಿ. ಮನೆಯಲ್ಲೇ ಮನೆ ಮದ್ದುಗಳನ್ನು ಬಳಸಿ, ಒಳ್ಳೆ ಟಿಪ್ಸ್ ಇದೆ. ಪಿಂಪಲ್ಸ್ ಇರೋರು ಮಾತ್ರ ಮನೆ ಮದ್ದುಗಳನ್ನು ತುಂಬ ಯೂಸ್ ಮಾಡಬೇಕು. ಈ ಗಿಡ ನೋಡಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು. ನಾನು ಬರ್ಡೇಗೆ ಒಂದು ಗಿಡ ಕೊಟ್ಟಿದ್ದೆ, ಸತ್ತೋಗ್ಬಿಡ್ತು. ಅದನ್ನು ನೋಡೋಣ ಅಂತ ಹೋಗಿದ್ದೆ ನಾನು ಗಿಡನ.